ವೆಲ್ಕಮ್ ಟು ನಾರ್ ಕಿಚನ್ ಕಿಲ್ಲಾಡಿಗಳು. ಟೇಸ್ಟಿ ಡಿಶ್ ಇಲ್ಲ ಗೇಮ್ ಫಿನಿಶ್. ಇವತ್ತಿನ ನಮ್ಮ ನಾರ್ ಕಿಚನ್ ಕಿಲಾಡಿಗಳಲ್ಲಿ ನಾವು ಇಟ್ಟಿರುವಂತಹ ಥೀಮು ಮೊಘಲ್ ಥೀಮ್. ಸೊ ಮೊಘಲ್ ಡಿಶಸಲ್ಲಿ ಸಾಕಷ್ಟು ರುಚಿಯಾದಂತಹ ಡಿಶಸ್ನ ನೀವು ತಿಂದಿರ್ತೀರಾ. ನಾವು ಸಾಕಷ್ಟು ಆಚೆ ಕಡೆ ತಿಂದಿದ್ದೀವಿ. ಆದರೆ ಇವತ್ತು ನಮ್ಮ ಕಂಟೆಸ್ಟೆಂಟ್ಸು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡು ಮೊಘಲ್ ಡಿಶಸ್ನ ಮಾಡ್ತಾರೆ ಅನ್ನುವಂಥ ಒಂದು ಟೆಸ್ಟ್ಗಳನ್ನ ಚಾಲೆಂಜ್ಗಳನ್ನ ಅವ್ರು ಕೊಡ್ತೀವಿ, ನೋಡೋಣ. ಸೊ ಇವತ್ತು ಕೂಡ ಒಬ್ರು ಎಲಿಮಿನೇಟ್ ಆಗ್ತಾರೆ. ಎಸ್, ಯಾರು ಎಲಿಮಿನೇಟ್ ಆಗ್ತಾರೆ ನಮ್ಗೆ ಗೊತ್ತಿಲ್ಲ. ಅವ್ರು ಹ್ಯಾಕ್ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಲ್ಟಿಮೇಟ್ ಆಗಿ ನಾವು ನೋಡೋದು ರುಚಿ, ಶುಚಿ ಮತ್ತು ಡೆಕೋರೇಷನ್ ಮೂರು ಕರೆಕ್ಟ್ ಆಗಿದ್ರೆ ಫಸ್ಟ್ ಕ್ಲಾಸ್ ಫಿನಿಶ್. ಇಟ್ಸ್ ವೆರಿ ಸಿಂಪಲ್. ಮೂರು ವಿಷಯ ಅಷ್ಟೇ. ಓಕೆ, ಆಕ್ಚುಲಿ ಭಾರತೀಯ ಖಾನಾವಳಿಯಲ್ಲಿ ಮೊಘಲರು ನಮ್ಮ ದೇಶವನ್ನ ಆಳಕ್ ಶುರು ಮಾಡಿದಾಗಿಂದ ಆ ಇನ್ಫ್ಲೂಯೆನ್ಸ್ ಬಂತು. ಮೊಘಲೈ ಡಿಶಸ್, ಅದಕ್ಕೆ ಮುಂಚೆ ಮೊಘಲೈ ಡಿಶಸ್ ಇರಲಿಲ್ಲ ನಮ್ಮಲ್ಲಿ. ಅಥೆಂಟಿಕ್ ಮೊಘಲೈ ಡಿಶಸ್ ಶುರುವಾಗಿದೆ ಮೊಘಲರು ಇಲ್ಲಿ ಬಂದ ಮೇಲೆ. ಅದಾದ್ಮೇಲೆ ನಮ್ಮ ಭಾರತೀಯ ಖಾನ ಆಗೋಯ್ತು. ಮೊದಲು ಅದು ಇರಲಿಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಶೀಖ್ ಕಬಾಬ್ ಬಂತಾರಲ್ಲ, ಆ ಶೀಖ್ ಕಬಾಬ್ ನಮ್ಮಲ್ಲಿ ಮಾಡ್ತಾ ಇರಲಿಲ್ಲ. ಮುಘಲ್ ಅವರಿಂದ ಕಲ್ತಿದ್ದು. ಬಿರಿಯಾನಿ, ದಮ್ ಬಿರಿಯಾನಿ ಅದು ಕಲ್ತಿದ್ದೆ ಮುಘಲ್ಸ್. ಹೌದು. 4 ಜನ ಕಂಟೆಸ್ಟೆಂಟ್ಗಳು ಬರ್ತಾರೆ. ಅವರಲ್ಲಿ ಒಬ್ಬರನ್ನ ನಾವು ಎಲಿಮಿನೇಟ್ ಮಾಡ್ತೀವಿ. ಇನ್ನು ಮಿಕ್ಕಿರೋ 3 ಜನ ನಮ್ಮ ಟಾಪ್ 6 ಹೋಗ್ತಾರೆ. ಏನ್ ಸಿಂಪಲ್ ಆಗಿದೆ, ಕನ್ಫ್ಯೂಸಿಂಗ್ ಆಗೇ ಇಲ್ಲ. ಈಗ ಮಜಾ ಏನು ಅಂದ್ರೆ ಯಾರ್ಯಾರು ಯಾವ್ಯಾವ ತರ ಇಲ್ಲಿ ಬಂದು ಕಷ್ಟಪಡ್ತಾರೆ, ಹಾಗೆ ನಮಗೆ ಇಷ್ಟವಾಗುವಂತ ಊಟಗಳನ್ನ ಮಾಡ್ಕೊಡ್ತಾರೆ ಅಂತ ನೋಡೋಣ. ಮೊದಲನೇದಾಗಿ ಬರ್ತಾ ಇರುವಂತಹ ಟಾಪ್ 8 ಅಲ್ಲಿರುವಂತಹ ಮೊದಲನೇ ಕಂಟೆಸ್ಟೆಂಟ್ ನಾಗರಾಜ್ ಕುಲಕರ್ಣಿ. ಅಲ್ಲ, ಆಕ್ಚುಲಿ ಗೊತ್ತಾ, ಇವಾಗ ಹಾಕಿದ ಹಾಡು ಅಕ್ಬರ್ಗೆ, ನೀವು ಅವ್ನ ಮೊಮ್ಮಗಂತರ ಬರ್ತಾ ಇದ್ದೀರ. ನಾನು ಹೇಳಿದಷ್ಟು ಮಾಡ್ಬೇಕೀಗ. ನಿಂತ್ಕೊಳ್ಳಿ ಅಲ್ಲಿ. ಸೀರಿಯಸ್, ಸೀರಿಯಸ್. ಅಕ್ಬರ್ ತರ ಕಿಂಗ್. ಸೀರಿಯಸ್. ಕಮ, ನನ್ನ ನೋಡಂಗಿಲ್ಲ, ಸ್ಟ್ರೈಟ್ ಆಗಿ ನೋಡ್ಬೇಕು. ಕೋಪ ಬರ್ಸ್ಕೊಳ್ಳಿ, ಕೋಪ. ಇವಾಗ ಒಂಥರ ಹೆಂಗೆ ಅಂದ್ರೆ ಭೀಕರ ನಗು. ಇನ್ನೂ ಜೋರಾಗಿ. ಕೈ ಹೇಳದ್ನ ನಾನು, ನಗು ಅಷ್ಟೇ. ಕೈ ಹಿಂಗೆ ಇರ್ಬೇಕು, ಆಯ್ತಾ? ಇವಾಗ ತೆಗೀರಿ, ಕತ್ತಿ ತೆಗೀರಿ, ಹೇಳ್ತೀನಿ. ಆಕ್ರಮಣ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ವೆರಿ ಬೆಸ್ಟ್. ಚೆನ್ನಾಗಿ ಮಾಡಿ ಅಡಿಗೆ. ಈಗ ಓಯೋ, ಇವ್ರ ಗೆಟಪ್ಗಳೆಲ್ಲ ಓಕೆ. ಈಗ ನೋಡೋಣ ಮುಂದೆ ಬರ್ತಾ ಇರೋಂಥ ಕಂಟೆಸ್ಟೆಂಟು. ನಾ ಹೇಳೋದ್ ಬೇಡ, ನೋಡೋಣ ಯಾಕೆ ಬರ್ತಾರೆ ಅಂತ ನೋಡೋಣ. ಬನ್ನಿ ಬಾ, ಬನ್ನಿ. ಸರಿಯಾಗಿ ನಡೆಯೋದನ್ನ ಕಲಿಯೋ. ಗತ್ತಲ್ಲಿ ಏನು ಹಿಂಗೆಲ್ಲ ಮಾಡ್ಕೊಂಡು ಇವತ್ತು ನಮ್ಮ ಶಂಕರಣ್ಣ ನನ್ನ ಮೇಲೆ ಬಂದಿದ್ದಾರೆ. ನಾಳೆ ನಿನ್ನ ಮೇಲೂ ಬರ್ತಾರೆ, ಇವ್ರ ಮೇಲೂ ಬರ್ತಾರೆ, ಎಲ್ಲರೂ ಜೊತೆಲಿದ್ದಾರೆ. ಅವ್ರೇನು ಸತ್ತಿಲ್ಲ, ಬದುಕಿದ್ದಾರೆ. ಅದು ಗೊತ್ತಪ್ಪ ಕಂದ. ಆದರೆ ನಿನ್ನ ಗೆಟಪ್ ನೋಡಿ ಇವತ್ತು ನಮ್ಮ ಜನ್ಮ ಪಾವನ ಆಗೋಯ್ತು ತಂದೆ. ಸಖತ್ತಾಗಿ ಕಾಣಿಸ್ತೀಯಮ್ಮ. ಆಲ್ ದಿ ಬೆಸ್ಟ್. ಓಕೆ, ಈಗ ನೆಕ್ಸ್ಟ್ ಬರ್ತಾ ಇರುವಂತಹ ಕಂಟೆಸ್ಟೆಂಟ್ ಶಿಲ್ಪಾ. क्या जी ऐसा आ गया तुम्हें? उधर से आने को वक्त कुत्ता डांस करना कहता है क्या? तुम्हें बहुत अच्छा डांस किया तुमने. ಥ್ಯಾಂಕ್ ಯು ಸರ್. 3 ಜನ ಟಾಪ್ 8 ಅಲ್ಲಿರುವಂಥ ಕಂಟೆಸ್ಟೆಂಟ್ಸ್ ಬಂದಾಗಿದೆ. ಈಗ ಕಡೆ ಅವರು ಬರಬೇಕು. ಅಯ್ಯೋ ಬಿಡಿಪ್ಪ, ನೀವೇ ಕರ್ಕೊಳ್ಳಿ. ನಾ ಕರಿತೀನಿ. ದ ಒನ್ ಅಂಡ್ ಓನ್ಲಿ ಜಾಕರ್ ಇನ್ ದ ಪ್ಯಾಕ್, ಮಾಧುರ್ಯ.
ಬಂದ ತಕ್ಷಣ ಖುದಾಫೀಸ್ ಅಂದ್ರು. ಖುದಾಫೀಸ್ ಅಂದ್ರೆ ಹೋಗ್ಬೇಕಾದ್ರೆ ಹೇಳೋದು ಖುದಾಫೀಸ್ ಅಂತ. ಇವತ್ತು ಮಾಧುರ್ಯ ನಿನ್ ಬಾಯಿಂದನೇ ಬಂದ್ಬಿಡ್ತು ಖುದಾಫೀಸ್ ಅಂತ. ನಿಮ್ಮ ಅವರು ಅಲ್ಲ ನಿನ್ ಬಾಯಿಂದನೇ ಬಂತು ಖುದಾಫೀಸ್ ಅಂತ. ಗ್ಯಾರಂಟಿ. ನೀವು ಶುರು ಮಾಡ್ಬಿಟ್ರಾ? ನೀನು ಹೌದಾ ಖುದಾಫೀಸ್ ಅಂತ ನೀನ್ ಹೇಳಿದಿಲ್ಲ. ಬಂದ ತಕ್ಷಣ ಹೇಳೋದು ಖುದಾಫೀಸ್. ನಿಮ್ಗೆ ನಾನು ಹೇಳಿದ್ದೆ ಸಲಾಮ್ ಅಲೈಕುಮ್ ಅನ್ಬೇಕು. ಸಲಾಮ್ ಅಲೈಕುಮ್. ಬಿಡು ಖುದಾಫೀಸ್. ಇವಾಗ ಹಳೆ ಹಿಂದಿ ಫಿಲ್ಮ್ಸ್ ಅಲ್ಲಿ ಒಂದು ಡ್ಯಾನ್ಸ್ ಮಾಡಪ್ಪ. जब प्यार किया तो डरना क्या, जब प्यार किया तो डरना क्या, प्यार किया कोई चोरी नहीं की, चुप चुप के आए बरना क्या, जब प्यार किया तो डरना क्या. ನನ್ನ ಮನ್ಸಲ್ಲಿರೋ ಮಾತನ್ನ ನೀನ್ ಹೆಂಗ್ ಮಾತಾಡ್ಬಿಟ್ಟೆ ಈಗ? ನಮ್ಮ ಮನ್ಸಲ್ಲಿರೋದೇ ನಿನ್ ಬಾಯಲ್ಲಿ ಬಂದ್ರು. ಸಾಕು ಸಾಕು ಅಂತ. ಮೇರಿ ಮೂಕಿ ಬಾತ್ ಚಿನ್ಲಿ. ಸೂಪರ್. अबे क्या अबे शुरू करेंगे अबे. हाँ करेंगे. ನಮ್ದು ಇವಾಗ ಖಾನಾಗೆ ಕೆಲಸ ಮಾಡ್ಬೇಕು. ಇವಾಗ ಕೆಲಸಕ್ಕೆ ಶುರು ಮಾಡ್ಬೇಕು. ಖಾನಾಗೆ ಪಕಾನ ಮಾಡ್ಬೇಕು. ನೀವು ನಿಮ್ಗೆ ಮಗಳಿಗೆ ಖಾನ ಮಾಡ್ಬೇಕು. ಮಗಳಿಗೆ ಖಾನಾಗೆ ಮಾಡ್ಬೇಕು ಇಲ್ವಾ? ಈಗ 3 ಸುತ್ತಿಗೆ ಇರ್ತದೆ. 3 ಸುತ್ತಲಿಲ್ಲ ಒಬ್ಬರಿಗೆ ನಾವು ಮನೆಗೆ ಕಳ್ಸ್ಬಿಡ್ತೀವಿ. ಮನೆಗೆ ಖುದ್ ಆಫೀಸ್ ಹೇಳ್ಬಿಡ್ತೀವಿ. ಅದು ಮಾಧುರಿ ಆಗಿರ್ಬೋದು, ವಿಶ್ವ ಆಗಿರ್ಬೋದು, ಅಥವಾ ನಮ್ಮ ಶಿಲ್ಪ ಆಗಿರ್ಬೋದು, ನಾಗರಾಜ್ ಆಗಿರ್ಬೋದು, ಗೊತ್ತಿಲ್ಲ. ನಮ್ದು ಗೊತ್ತಿಲ್ಲ. ಇಲ್ಲ ನಾವು ಜಸ್ಟ್ ಏನಿದ್ರೆ ನೀವು ಮಾಡೋ ಅಡಿಗೆನ ತಿನ್ನೋದಿಲ್ಲ, ಖಾನಾ ತಿಂತೀವಿ, ಹೇಳ್ತೀವಿ ಅಷ್ಟೇ. ಕ್ಯಾ ಬೈ ನಮ್ದಿಗೆ क्या बता दे. बहुत सिंपल का एक डिश बनाना तुम्हें सब. क्या कहते हो, देखो ये मुगलाई डिश है नहीं, मुगलाई डिश में शीख कबाब करके बोलती. शीख कबाब बनाने में क्या बात तुम्हें पूछती? कबाब मालूम नहीं तुम्हें? ಅಯ್ಯೋ ಒಳ್ಳೆ ಬಿಡಿ ಪಾಪ. ಇಲ್ಲೆಲ್ಲರ ತಲೆ ಮೇಲೆ ಇಲ್ಲಿ ಪಕ್ಷಿ ಓಡಾಡ್ತಾ ಇದೆ, ಗೊತ್ತಾಗ್ತಾ ಇದೆ. ಆರ್ ಯು ಆಲ್ ರೆಡಿ? ಓಕೆ, ಶೀಖ್ ಕಬಾಬ್ ಹೇಗೆ ಮಾಡೋದು ಅಂತ ಹೇಳ್ಬಿಡ್ತೀವಿ. ಫಸ್ಟ್ ಇವ್ರು ನಾನ್ ವೆಜ್ ಮಾಡೋದು ಹೇಗೆ ಅಂತ ಹೇಳ್ತಾರೆ, ನಾವು ವೆಜ್ ಮಾಡೋದು ಹೇಗೆ ಅಂತ ಹೇಳ್ತೀವಿ. ಇದಕ್ಕೆ ಬೇಕಾಗಿರೋದು ಕೀಮಾ ಮಿನ್ಸ್ಡ್ ಮೀಟ್. ಓಕೆ, ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು, ಸಾಲ್ಟು, ಗರಂ ಮಸಾಲ, ನಿಂಬು, ಆಮೇಲೆ ಕೊತ್ತಂಬರಿ ಸೊಪ್ಪು, ಕಡಲೆ ಹಿಟ್ಟು, ಬ್ಲ್ಯಾಕ್ ಸಾಲ್ಟ್ ಆರ್ ಸಾಲ್ಟ್ ವಿತ್ ಆಯಿಲ್. ಓಕೆ, ಇದಿಷ್ಟನ್ನ ಇಂಗ್ರೀಡಿಯೆಂಟ್ಸ್ ಆಗಿ ಬಳಸ್ತಾರೆ. ನೀವು ನಾನ್ ವೆಜ್ ಮಾಡಲ್ಲ, ಅದಕ್ಕೋಸ್ಕರ ನಿಮಗೆ ವೆಜಿಟೇರಿಯನ್ ಮಾಡೋದಕ್ಕೆ ನಾವು ಪರ್ಮಿಷನ್ ಕೊಟ್ಟಿದ್ದೀವಿ. ಇಲ್ಲ, ಇಬ್ಬರು ಯಾವ್ದು ಬೇಕಾದ್ರೆ ಮಾಡ್ಬೋದು. ಅವ್ರು ನಾನ್ ವೆಜ್ ಮಾಡಲ್ಲ. ನೀವು 3 ಜನರಲ್ಲಿ ವೆಜ್ ಮಾಡೋದ್ರೆ ಮಾಡ್ರಿ, ಏನು ತೊಂದರೆ ಇಲ್ಲ. ಸೊ ವೆಜಿಟೇಬಲ್ ಶೀಖ್ ಕಬಾಬ್ಗೆ ಏನೇನು ಬೇಕು ಅಂದರೆ ಕಡಲೆ ಹಿಟ್ಟು, ಆಲೂಗಡ್ಡೆ, ಬ್ರೆಡ್ಡು, ಎಣ್ಣೆ, ನಿಂಬು ರಸ, ಗರಂ ಮಸಾಲ, ಜೀರಿಗೆ ಪೌಡ್ರು, ಚಿಲ್ಲಿ ಪೌಡ್ರು, ಅರಿಶಿನದ ಪೌಡ್ರು, ಪ್ಲಸ್ ನಿಮಗೆ ಬೇರೆ ಏನಾದ್ರು ತರಕಾರಿ ಬಳಸಬೇಕು ಅಂತ ಆಸೆ ಇದ್ದರೆ ಬೇಯಿಸ್ಬಿಟ್ಟು ಬಳಸ್ಬೋದು. ನಾವು ನಿಮಗೆ ಒಂದು ಒಲೆ ಕೊಡ್ತೀವಿ, ಅಂದರೆ ಇಟ್ ಈಸ್ ಮೇಡ್ ಆಫ್ ಚಾರ್ಕೋಲ್. ಅದನ್ನು ಒಂದು ಕಡೆ ಇಟ್ಟಿರ್ತೀವಿ. ನೀವೆಲ್ಲ ರೆಡಿ ಮಾಡಿಕೊಂಡು ಬಂದು ಇಲ್ಲಿ ಸುಟ್ಕೊಂಡು ನಮಗೆ ರೆಡಿ ಮಾಡಿಕೊಡ್ಬೇಕು. ಕ್ಲಿಯರ್? ಎನಿ ಡೌಟ್ಸ್? ಸೊ 15 minutes ಆಫ್ ಟೈಮ್. ಐ ಯು ಆಲ್ ರೆಡಿ? 1 2 3 Yes. ಏ ವಿಶ್ವ, ಏನು ಎಲ್ಲ ಮತ್ತೆ ಎಲ್ಲ ಹೊತ್ಕೊಂಡ್ಬರ್ತಿದ್ಯೋರು. ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ಈ ಥರ ಕಾಸ್ಟ್ಯೂಮ್ ಹಾಕ್ಕೊಂಡಿದ್ದು. ಹೇಳಬೇಕು ಅಂದರೆ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ವೆರಿ ಕಂಫರ್ಟಬಲ್. ಆ್ಯಕ್ಚುಲಿ ಆ ಕಾಲದಲ್ಲಿ ಹೀಗೆ ಹಾಕ್ಕೊಳ್ತಾ ಇದ್ರೇನೋ, ಇವಾಗ ನಾವು ಈ ಥರ ಹಾಕ್ಕೊಂಡು ಜನಕ್ಕೆ ತೋರಿಸ್ಕೊತಾ ಇದ್ದೀವಿ. ಯಾಕಂದರೆ ಈ ಥರನೂ ನಾವು ಹಾಕ್ಕೊಂಡು ಹೆಂಗೆ ಅಡುಗೆ ಮಾಡ್ತೀವಿ ಅಂತ. ಬಿಕಾಸ್ ಈ ಥರ ಕಾಸ್ಟ್ಯೂಮ್ ಹಾಕ್ಕೊಂಡು ಅಡುಗೆ ಮಾಡಬೇಕಂದ್ರೆ ಅಷ್ಟು ತುಂಬ ಕಷ್ಟ ಅನಿಸುತ್ತೆ ನನಗೆ. ಸಾವಿರಾರು ಜನಕ್ಕೆ ಮಾಡಿ ಮಾಡಿ ಅಭ್ಯಾಸ ನಿಮಗೆ. ಸಣ್ಣ ಕೈ ಬರೋ ಸಿಗೋದೇ ಇಲ್ಲ ನಿಮಗೆ ಅಲ್ವಾ? ತೀರಾ ಬ್ಯಾಡ್, ವೆರಿ ಬ್ಯಾಡ್ ಪರ್ಫಾರ್ಮೆನ್ಸ್. ಇಸ್ ದಿಸ್ ದ ವೇ ಅ ಶೀಖ್ ಕಬಾಬ್ ವಿಲ್ ಬಿ? ವಿಶ್ವ, ನೀನು ನೆನಪಿದ್ರೆ ಟಾಪ್ 10 ಇಂದ ಟಾಪ್ 8ಗೆ ಬಂದಿದ್ದು, ಅಥವಾ ನೀನು ಇವಾಗ ಇಲ್ಲಿಗೆ ಬಂದು ನಿಂತ್ಕೊಂಡಿರೋದು ಓನ್ಲಿ ಬಿಕಾಸ್ ಆಫ್ ಯುವರ್ ಪಾರ್ಟ್ನರ್ ಅನ್ನೋದು ನಿನಗೆ ಗೊತ್ತಿರಬೇಕು.